Hmm. Hi, good morning. ವೆಲ್ಕಮ್ ಟು ಕಾಸ್ಟ್ ಅಕೌಂಟಿಂಗ್ 2. ಸೊ ನಿಮಗೆ ಆಲ್ರೆಡಿ ಏನು ಅಂದರೆ ನಾನು ಸಿಲೆಬಸ್ ಕಳಿಸಿದ್ದೀನಿ. ಜೊತೆಗೆ ಏನು ಅಂದರೆ ಇರೋ ಚಾಪ್ಟರ್ಸ್ಗಳು ಹೇಳಿದ್ದೀನಿ. ಬಡ್ಜೆಟರಿ ಕಂಟ್ರೋಲ್ ಅನ್ನೋ ಚಾಪ್ಟರ್ ಏನಿದೆಯೋ ಅದನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರಾಬ್ಲಮ್ಸ್ನ. ನೋಡ್ಕೊಳ್ಳಿ ಫಸ್ಟು. ಇದರಲ್ಲಿ ಯಾವುದು 5 ಮಾರ್ಕ್ಸ್ 15 ಮಾರ್ಕ್ಸ್ ಅಂತ ಏನಿಲ್ಲ. ಅದು ಒಂದೇ ಸರಿ ಡೈರೆಕ್ಟಾಗಿ ಕೇಳಿದ್ರೆ 10 ಮಾರ್ಕ್ಸ್ ಇಲ್ಲ 15 ಮಾರ್ಕ್ಸ್ಗೆ ಈ ಚಾಪ್ಟರ್ ಕೇಳೋವಂಥದ್ದು. ಕೇಳಿದ್ರೆ ಸಿಂಪಲ್ ಆಗಿರುತ್ತೆ, ಮಾಡ್ಕೊಂಡು ಹೋಗ್ತಾರನ್ನ. ಫಸ್ಟು ಹೇಳಿದ್ನಲ್ಲ, ಇದೊಂದು ಸ್ವಲ್ಪ ಈ ಕಾನ್ಸೆಪ್ಟ್ನ ಒಂಚೂರು ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಟ್ರಿಕ್ಕಿಯಾಗಿ ಅನಿಸುತ್ತೆ, ಬಟ್ ಮಾಡ್ತಾ 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 ಈಸಿಯಾಗಿ ಹೋಗುತ್ತೆ. ಏನಿಲ್ಲ, ಫಸ್ಟು ನೋಡಪ್ಪ, ಇದು ಬಡ್ಜೆಟರಿ ಕಂಟ್ರೋಲಲ್ಲಿ ಏನು ಅಂದರೆ 2 ಟೈಪ್ ಬರುತ್ತೆ. ಒಂದು ಫ್ಲೆಕ್ಸಿಬಲ್ ಬಡ್ಜೆಟು, ಅನದರ್ ಒನ್ ಈಸ್ ಕ್ಯಾಶ್ ಬಡ್ಜೆಟ್ ಅಂತ ಹೇಳ್ತಾರೆ. ಏನು ಸರ್ ಫ್ಲೆಕ್ಸಿಬಲ್ ಬಡ್ಜೆಟು ಕ್ಯಾಶ್ ಬಡ್ಜೆಟ್ ಅಂದರೆ ಏನು ಅಂದರೆ ನೇಮೇ ಇಂಡಿಕೇಟ್ ಮಾಡುತ್ತೆ. ಫ್ಲೆಕ್ಸಿಬಲ್ ಬಡ್ಜೆಟ್ ಅಂದರೆ ಏನು ಗೊತ್ತಾ? ನಾವು ಬಡ್ಜೆಟ್ನ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಏನು ಅಂದರೆ, ಈಗ ಮುಂದಿನ ತಿಂಗಳು ಅಮೌಂಟು ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ನಾವು ಈಗಲೇ ಲೆಕ್ಕ ಹಾಕ್ಕೊತೀವಿ. ಯಾಕೆ ಲೆಕ್ಕ ಹಾಕ್ತೀವಿ? ಮುಂದೆ ಏನಾದರೂ ಸಹ ಅಕಸ್ಮಾತ್, ಈಗ ನೋಡಿ, ಈಗ ಲಾಸ್ಟ್ ಮಂತ್ ತುಂಬ ಚೆನ್ನಾಗಿತ್ತು. ಈ ಮಂತ್ ಏನು ಅಂದರೆ ಕರೋನಾ ಬಂತು. ಕರೋನಾ ಬಂದಿದ್ದರಿಂದ ಏನು ಅಂದರೆ ಎಲ್ಲ ಲಾಕ್ಡೌನ್ ಆಗಿರೋದ್ರಿಂದ ಎಲ್ಲರಿಗೂ ಒಂಥರ ಲಾಸೇ ಇದು. ಈ ಥರ ಲಾಸ್ನ ಬೇರ್ ಮಾಡಬೇಕು ಅಂದರೆ ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಹೇಳ್ತಾರೆ. ಈಗ ಜಾಸ್ತಿ ಆದರೂ ಓಕೆನಾಗಿರಬೇಕು, ಕಡಿಮೆ ಆದರೂ ಓಕೆನಾಗಿರಬೇಕು. ಅದನ್ನು ಫ್ಲೆಕ್ಸಿಬಲ್ ಬಡ್ಜೆಟ್ ಅಂತ ಹೇಳ್ತೀವಿ. ಈ ಫ್ಲೆಕ್ಸಿಬಲ್ ಬಡ್ಜೆಟ್ನಲ್ಲಿ ಮೇಯ್ನ್ಲಿ ಆಗಿ ಏನು ಅಂದರೆ 2 ಟೈಪು. ಓವರಾಲ್ ಬಡ್ಜೆಟಲ್ಲೇ 2 ಟೈಪು, ಒಂದು ಫ್ಲೆಕ್ಸಿಬಲ್ಲು, ಇನ್ನೊಂದು ಕ್ಯಾಶ್. ಈ ಕ್ಯಾಶ್ ಬಡ್ಜೆಟ್ ಅಂತ ನಿಮಗೆ 5th ಸೆಮಿಗೆ ಬರುತ್ತೆ ಪ್ರಾಬ್ಲಮೆಟಿಕ್ಕಾಗಿ. ಇನ್ನು 4th ಸೆಮಿಗೆ ಬಂತು ಅಂದರೆ ಫ್ಲೆಕ್ಸಿಬಲ್ ಬಡ್ಜೆಟೇ ಇರುವಂಥದ್ದು. ನಿಮಗೆ ಪ್ರಾಬ್ಲಮ್ ಹೇಳಿದ್ದೀವಿ. ಈಗ ಪ್ರಾಬ್ಲಮ್ನ ಮಾಡೋಕ್ಕಿಂತ ಮುಂಚೆ ನೋಡಿ, ನಿಮಗೆ ಪ್ರಾಬ್ಲಮ್ಸ್ನ ಫ್ಲೆಕ್ಸಿಬಲ್ ಬಡ್ಜೆಟ್ ಅಂತ ಇದೆಯಲ್ಲ, ಪ್ರಾಬ್ಲಮ್ಸ್ನ ಮಾಡೋಕ್ಕಿಂತ ಮುಂಚೆ ಏನು ಅಂದರೆ ನಿಮಗೆ 2 ನೋಟ್ ತುಂಬ ಇಂಪಾರ್ಟೆಂಟು. ಆ ನೋಟ್ನ ಮರಿಬೇಡಿ. ಈ ಪ್ರಾಬ್ಲಮ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಬೇಕಿರೋದೇ ಅದು. ಏನಾಗುತ್ತೆ ಅಂದರೆ ನೋಡಪ್ಪ, ಇದೆ ನೋಟು 1. ಈ ಫಿಕ್ಸ್ಡ್ ಕಾಸ್ಟ್ ಅನ್ನೋದು ಏನಾಗಿರುತ್ತೆ ಅಂದರೆ ಯಾವಾಗಲೂ ಅಷ್ಟೇ ಅಮೌಂಟು ಯಾವಾಗಲೂ ಸೇಮ್ ಇರುತ್ತೆ. ಬಟ್ ಕಾಸ್ಟ್ ಪರ್ ಯೂನಿಟ್ ಅನ್ನೋದೇನು ಅಂದರೆ ವೇರಿ ಆಗಿರುತ್ತೆ. ಇದೊಂದು ವರ್ಡ್ನ ಮರಿಬೇಡಿ, ಪ್ರಾಬ್ಲಮ್ ಮಾಡುವಾಗ ಬರುತ್ತೆ, ನಿಮಗೆ ಯಾವಾಗ ಅರ್ಥ ಆಗುತ್ತೆ. ಸೆಕೆಂಡು, ಇನ್ನು ವೇರಿಯಬಲ್ ಕಾಸ್ಟ್ ಅಂತ ಏನು ಹೇಳ್ತೀವೋ ಅದರಲ್ಲಿ ಏನಾಗಿರುತ್ತೆ, ಅಮೌಂಟು ವೇರಿ ಇರುತ್ತೆ, ಆದರೆ ಕಾಸ್ಟ್ ಪರ್ ಯೂನಿಟ್, CPU ಅಂದರೆ ಕಾಸ್ಟ್ ಪರ್ ಯೂನಿಟ್ ಅನ್ನೋದು ಸೇಮ್ ಇರುತ್ತೆ. ಇದೊಂದು ಲಾಜಿಕ್ ಕಲಿತ್ರೆ 15 ಮಾರ್ಕ್ಸ್ ಪ್ರಾಬ್ಲಮ್ ಆಗಿರಲಿ, 5 ಮಾರ್ಕ್ಸ್ ಪ್ರಾಬ್ಲಮ್ ಆಗಿರಲಿ 5 ನಿಮಿಷಕ್ಕೆ ಮಾಡ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ. ಬರುತ್ತೆ ಈ ಕಾನ್ಸೆಪ್ಟ್. ಇಲ್ಲಿ ಬಂದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ನೋಡಪ್ಪ, ಅವರು ಫ್ಲೆಕ್ಸಿಬಲ್ ಬಜೆಟ್ ಕೊಟ್ಟಿದ್ದಾರೆ. ಏನು ಅಂದರೆ ಹೇಳಿದ್ನಲ್ಲ, ಕ್ವಶನ್ನ ಬರ್ಕೊಂಡು ಆನ್ಸರ್ನ ಸಾಲ್ವ್ ಮಾಡಿ. ವೆನ್ ದ ಫಾಲೋಯಿಂಗ್ ಬಜೆಟ್ 60% ಆಕ್ಟಿವಿಟಿ ಅಂದರೆ ಈ ಪ್ರಾಬ್ಲಮಲ್ಲಿ 60% ಆಕ್ಟಿವಿಟಿ ಕೊಟ್ಟಿದ್ದಾರಂತೆ. ಪ್ರಿಪೇರ್ ಎ ಬಜೆಟ್ ಪ್ರೊಡಕ್ಷನ್ ಆಫ್ 80% ಆ್ಯಂಡ್ 100% ಅಂತ ಹೇಳಿದ್ದಾರೆ. ಹಾಗಾದರೆ ನೀವೇನು ಕಂಡುಹಿಡಿಬೇಕು, 80% ಮತ್ತು 100% ಕೆಪಾಸಿಟಿಗೆ ಎಷ್ಟಾಗುತ್ತೆ. ನಾನು ಯೂನಿಟ್ನ ಎಷ್ಟೇ ಎಕ್ಸ್ಪೆನ್ಸಸ್ ಖರ್ಚು ಮಾಡ್ತಿದ್ರೆ ಕಂಪ್ನಿನಲ್ಲಿ, 60% ನನಗೆ ಗೊತ್ತಿರುತ್ತಂತೆ. ಹಾಗಾದರೆ 80ಕ್ಕೆ 100ಕ್ಕೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ನೆಕ್ಸ್ಟ್ ಅದಾದಮೇಲೆ ಅಲ್ಲಿ ಕೆಳಗಡೆ ಕೊಡುವಂಥ ಕಂಟೆಂಟ್ಸ್ ಏನು ಅಂದರೆ ಈ 60% ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಏನು ಅಂದರೆ 60% ಕೆಪಾಸಿಟಿಗೆ 600 ಯೂನಿಟ್ ಖರ್ಚಾಗುತ್ತಂತೆ. 60%ಗೆ 600 ಯೂನಿಟ್ಸ್ ಖರ್ಚಾಗುತ್ತೆ ಅಂತ ಅಲ್ಲೇ ಹೇಳಿದೆ ನೋಡಿ, ಪಾಯಿಂಟ್ ನಂಬರ್ 1 ಅಲ್ಲಿ. ಹಾಗಾದರೆ ನೀವು ಯಾವತ್ತೂ ಅಷ್ಟೇ ಲಾಜಿಕ್ನ ಮರಿಬೇಡಿ. ನೋಡಿ, ಇದಕ್ಕೆ ಬಂತು ಅಂದರೆ 600 ಅನ್ನೋದು 60%ಗಾದರೆ ಇಲ್ಲೆಷ್ಟಿದೆ, 80%ಗೆ ಎಷ್ಟು? ಹಾಗೆ ಎಷ್ಟು ಬರುತ್ತೆ ಅಂದರೆ ಈ ಪ್ಲೇಸಲ್ಲಿ 8000 ಬರುತ್ತೆ. ಹೇಗೆ ಇಲ್ಲಿಗೆ ಬನ್ನಿ. 600 ಅನ್ನೋದು 60ಕ್ಕಾದರೆ 100ಕ್ಕೆ ಎಷ್ಟು ಅಂದರೆ 1000 ಆಗುತ್ತೆ. ಓಕೆನಾ? ಇದನ್ನ ಎಷ್ಟೋ ಜನಕ್ಕೆ ಏನು ಅಂದರೆ ಅದು ಗೊತ್ತಿಲ್ಲದೇ ಇದ್ರೆ ಪ್ರಾಬ್ಲಮೇ ಮಾಡಲ್ಲ ಅವರು. ಅವ್ರು ಕೊಟ್ಟೋದು ಹಿಂಗೆ ಕೊಟ್ಟಿರ್ತಾರೆ, 600 ಅನ್ನೋದು 60% ಅಂತ ಕೊಟ್ಟಿದ್ದಾನೆ. ಅಂದರೆ ನಿಮ್ಮ ಮೈಂಡಿಗೆ ಬರಬೇಕು, 600 60ಗಾದರೆ ಇಲ್ಲಿ 80ಗೆ ಎಷ್ಟು, ಆಗ 8000. 600 60ಗಾದರೆ 100ಗೆ ಎಷ್ಟು. ಎಲ್ಲದಕ್ಕೂ ಬೇಸು ಇದನ್ನೇ ತಗೊಬೇಕು ಹೊರತು ಇದನ್ನು ತಗೊಬಾರ್ದು, ಇದನ್ನು ತಗೊಬಾರ್ದು. ಓಕೆನಾ? ಆಯಿತು. ಇನ್ನು ಈ ಶೀಟಲ್ಲಿ ಯಾವ ಥರ ಮಾಡಬೇಕು ಅಂದರೆ ಏನಂದರೆ ಕಾಸ್ಟ್ ಶೀಟ್ ಥರ ಮಾಡ್ಕೊಂಡು ಹೋಗ್ಬೇಕು. ಕಾಸ್ಟ್ ಶೀಟಾಗಿ ಗೊತ್ತಲ್ವಾ, ಡೈರೆಕ್ಟ್ ಮೆಟೀರಿಯಲ್, ಎಕ್ಸ್ಪೆನ್ಸಸ್, ಲೇಬರ್, ಇದನ್ನು ಪ್ರೈಮ್ ಕಾಸ್ಟ್ ಅಂತೀವಿ. ಇನ್ನು ಉಳಿದಿರುವಂಥದ್ದೆಲ್ಲ ಅದರ್ ಓವರ್ ಹೆಡ್ಸ್ನ ಸಪ್ರೇಟಾಗಿ ಹೆಡ್ಡಿಂಗ್ಸಲ್ಲಿ ಬರ್ಕೊತೀವಿ. ಈಗ ಇಲ್ಲಿ ಬರ್ದಿದ್ರೆ ಹಂಗಾದ್ರೆ ಇಲ್ಲಿ ಏನು ಸರ್ ಬರೀಬೇಕು ಅಂದರೆ ನೋಡಪ್ಪ, ಇಲ್ಲಿ ಕಾಸ್ಟ್ ಪರ್ ಯೂನಿಟ್, 1 ಯೂನಿಟಿನ ಬೆಲೆ, ಇಲ್ಲಿ ಅದ್ರ ಅಮೌಂಟು. ಈಗ 1 ಪೆನ್ ತಗೊಂತೀನಿ ಅಂದರೆ ನೋಡಿ, 1 ಪೆನ್ ಅನ್ನೋದು ಯೂನಿಟು, ಅದಕ್ಕೆ ಎಷ್ಟು ರೂಪಾಯಿ, 10 ರೂಪಾಯಿ ಅನ್ನೋದು ಅಮೌಂಟು. ಈ ಥರ ರೆಕಾರ್ಡ್ ಮಾಡುವಂಥದ್ದನ್ನ ಕಾಸ್ಟ್ ಪರ್ ಯೂನಿಟು, ಅಮೌಂಟು. ಇದು ಕ್ವಶನ್ನೇ.
ಕಾಸ್ಟ್ ಪರ್ ಯೂನಿಟ್ ಅಮೌಂಟ್, ಕಾಸ್ಟ್ ಪರ್ ಯೂನಿಟ್ ಅಮೌಂಟ್. ಇದು ಫಸ್ಟ್ ಬೇಸಿಕ್. ನೆಕ್ಸ್ಟ್ ಇನ್ನು ಈ ಕಾಲಮ್ ನಿಮಗೆ ಗೊತ್ತು ಪರ್ಟಿಕ್ಯುಲರ್. ಆಯ್ತಾ? ಈಗ ಫಸ್ಟ್ ಪಾಯಿಂಟಿಗೆ ಬರೋಣ. ಮೆಟೀರಿಯಲ್ ಅಂತ ಇದೆ, ಲೇಬರ್ ಅಂತ ಇದೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್. ನಿಮಗೆ ಗೊತ್ತು ಈ ಮೂರು ಸಹ ಪ್ರೈಮ್ ಕಾಸ್ಟಿನ ಕಾಂಪೋನೆಂಟ್ಸ್. ಹಂಗಾರೆ ಅದನ್ನಾಗೆ ಬರ್ಕೊಂಬಿಡಿ. ಡೈರೆಕ್ಟ್ ಮೆಟೀರಿಯಲ್ ಎಷ್ಟು ಯೂನಿಟ್ಸು? 100 ಪರ್ ಯೂನಿಟ್ ಅಂತ ಹೇಳೋಣ. ನೆಕ್ಸ್ಟು ಡೈರೆಕ್ಟ್ ಲೇಬರ್ ಎಷ್ಟು ಹೇಳೋಣ? 40 ಯೂನಿಟ್ಸ್. ಹಾಗಾದರೆ ನೆಕ್ಸ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆಷ್ಟು ಹೇಳೋರೆ? 10 ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಏನು ಬರೀಬೇಕು ಸರ್ ಅಂದರೆ ನೋಡಿ, 100 ಇಂಟು 600 ಇಲ್ಲಿದೆಯಲ್ಲ 600, ಅದು ಮಲ್ಟಿಪ್ಲೈ ಮಾಡಿ. ಸೊ ಹಾಗೆ ಎಷ್ಟು ಬರುತ್ತೆ ಸರ್? ಇದಕ್ಕೆ 60,000, ಇದಕ್ಕೆ 40,000, 64 ಸಾರಿ 64 ಅಲ್ವಾ, 24,000. ಸೊ ಅರೌಂಡ್ 6,000 ಈ ಥರ ಬರೀಬೇಕು ಅಮೌಂಟ್ನ. ಹಾಗಾದರೆ ಇಲ್ಲೇನು ಸರ್ ಬರೀಬೇಕು ಅಂದರೆ ಇದೇ ಯೂನಿಟ್ನ ಇಲ್ಲಿ ಬರೀರಿ. 100, 40, 10. ಇಲ್ಲಿಗೆ ಬನ್ನಿ 100, 40, 10. ಏಕೆಂದರೆ ಪರ್ ಯೂನಿಟ್ ಯಾವಾಗಲೂ ಅಷ್ಟೇ ಏನಾಗಿರುತ್ತಂತೆ? ಸೇಮ್ ಇರುತ್ತೆ. ಹಾಗಾದರೆ ಟೋಟಲ್ ತಗೊಳ್ಳೋಣ. ಇದನ್ನು ಏನಂತ ಕರಿಬೇಕು? ಪ್ರೈಮ್ ಕಾಸ್ಟ್. ಸೊ ಇಲ್ಲೇನು ಸರ್? 100 ಇಂಟು 8,000 ಮಾಡಿ 80,000 ಬರುತ್ತೆ. 40 ಇಂಟು 8 32, 32,000 ಬರುತ್ತೆ. 10 ಇಂಟು 8 ಅಂದರೆ 8,000 ಬರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂತು ಅಂದರೆ 100 ಇಂಟು 1000 ಅಂದರೆ 10,000 ಸಾರಿ 1 lakh. ನೆಕ್ಸ್ಟು 40,000, ನೆಕ್ಸ್ಟು 10,000. ಓಕೆನಾ? ಆಯ್ತಪ್ಪ. ಇನ್ನು ಮಾಮೂಲಿ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ? ಒಂದಕ್ಕೆ ಎಲ್ಲಾದೇನೇನು 150, 150, 150. ಇನ್ನು ಇಲ್ಲಿಗೆ ಬಂತು ಅಂದರೆ ಇದೊಂಚೂರು ಚೇಂಜ್ ಆಗುತ್ತೆ. ಹಂಗೆ 90,000, 120. ನೆಕ್ಸ್ಟ್ ಇಲ್ಲಿಗೆ ಬಂತು ಅಂದರೆ 150. ಓಕೆನಾ? ಈಗ ನೆಕ್ಸ್ಟ್ ಬರೋಣ. ಈ ಪಾಯಿಂಟ್ನ ಈಗ ನಾನು ಈಗ ಮಾಡ್ತೀನಲ್ಲ, ಈಗ ಅದು ಇಂಪಾರ್ಟೆಂಟು, ನೀವು ತಿಳ್ಕೊಬೇಕಾದ್ರು. ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡನ್ನು ಯಾವ ಥರ ತೊಗೋಬೇಕು ಸರ್ ಅಂದರೆ ನೋಡಿ, ಅವ್ರು ಹೇಳಿದ್ದಾರೆ ಏನಂತ ಹೇಳೋರೆ ನೋಡಪ್ಪ ಅಲ್ಲಿ, ಏನು 40% ಅಂತ ಹೇಳಿದ್ದಾರೆ. 40% ಫಿಕ್ಸ್ ಆಗಿದೆ ಅಂದರೆ ನಿಮ್ಮ ಮೈಂಡಿಗೆ ಬರಬೇಕು, ಹಾಗಾದರೆ ವೇರಿ ಅನ್ನೋದು ಎಷ್ಟಾಗಿರುತ್ತೆ? 60% ಆಗಿರುತ್ತೆ ಅಂತ. ಗೊತ್ತಾಯ್ತಾ ಅದು ಕಾನ್ಸೆಪ್ಟು? ಸೊ ನೆಕ್ಸ್ಟ್ ಅದೇ ಥರ ಸೆಕೆಂಡ್ ಇನ್ನೊಂದು ಬರೋಣ. ನಾನು ಎಂತ ಹೇಳಿದ್ದು? ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಇಲ್ಲಿಗೆ ಬಂತು ಅಂದರೆ ಅವ್ರು ಹೇಳೋರೆ ಏನು 60% ಫಿಕ್ಸ್ ಅಂತೆ. ಹಾಗಾದರೆ ಫಿಕ್ಸ್ ಎಷ್ಟು? 60%. ಹಾಗಾದರೆ ನಿಮ್ಮ ಮೈಂಡಿಗೆ ಡಿಫಾಲ್ಟಾಗಿ ತಿಳ್ಕೊಬೇಕು, ಇನ್ನು ರಿಮೈನಿಂಗ್ ಅನ್ನೋದು ವೇರಿ ಆಗಿರುತ್ತೆ. ಎಷ್ಟು ಪರ್ಸೆಂಟು? 40% ವೇರಿ ಆಗಿರುತ್ತೆ. ಓಕೆನಾ? ಆಯಿತು. ಈಗ ಫಸ್ಟ್ನೇದಕ್ಕೆ ಬನ್ನಿ. ಇದೊಂದು ಈ ಲೈನಿಗೆ ಮಾತ್ರ ಮಾಡ್ಕೊಂಬಿಡೋಣ. ಏನಂತ ಹೇಳೋನೆ, ಫ್ಯಾಕ್ಟ್ರಿ ಓವರ್ ಹೆಡ್ ಅನ್ನೋದು 40,000 ಅಂತೆ. 40,000 ಇಂಟು 40%. ಇದು ಕ್ವಶನ್. 40,000 ಇಂಟು 60%. ಆಯ್ತಾ? ಸೊ 40,000 ಇಂಟು 40 ಅಂದರೆ 4 16 ಅಂದರೆ 16,000 ಅನ್ನೋದು ಅಮೌಂಟ್ ಕಾಲಮಿಗೆ ಬರುತ್ತೆ. ಯಾಕೆಂದರೆ ಅವ್ರು ಕೊಟ್ಟಿರೋದು ಅಮೌಂಟು, ಯೂನಿಟ್ ಅಲ್ಲ. ಯೂನಿಟ್ ಆಗಿ ಇಲ್ಲಿ ಬರೀತಿದ್ದೆ, ಅಮೌಂಟ್ ಕೊಟ್ಟಿರೋದ್ರಿಂದ ಅಮೌಂಟ್ ಕಾಲಮಿಗೆ ಬರ್ತಿದ್ದೀನಿ. ಸೇಮ್ ಇದು ಅಷ್ಟೇ. 40,000 ಇಂಟು 60 ಮಾಡಿದ್ರೆ 4 24 ಅಂದರೆ 24,000ನ ಬರೀತೀರ. ಓಕೆನಾ? ಈಗ ಸರ್ ಇಲ್ಲಿ ಹೆಂಗೆ ಸರ್ ಬರೆಯೋದು ಅಂದರೆ ಅಲ್ಲಿ ಬರೆಯೋದೇನಿಲ್ಲ, ಅದು ತುಂಬ ಸಿಂಪಲ್. ಹೆಂಗೆ ಅಂದರೆ ನೋಡಪ್ಪ, 16,000 16,000 ಡಿವೈಡೆಡ್ ಬೈ 600ನ ಮಾಡಿ. 16,000 ಡಿವೈಡೆಡ್ ಬೈ 600ನ ಮಾಡಿದ್ರೆ ಎಷ್ಟು ಬರುತ್ತೆ? 26.66 ಅಥವಾ 67 ಹಾಕೊಂಬಿಡಿ. 666 ಬರುತ್ತೆ, ಅದನ್ನ 67 ಅಂತ ಬರ್ಕೊಳ್ಳಿ. ಅದೇ ಥರ ಇಲ್ಲಿ ಬನ್ನಿ. 24,000 ಡಿವೈಡೆಡ್ ಬೈ 600ನ ಮಾಡಿದ್ರೆ ಎಷ್ಟು ಬರುತ್ತೆ? 40 ಬರುತ್ತೆ. ಈ ಎರಡು ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? 16 ನೋಡಿ,
ಅಮೌಂಟ್ ಕೊಟ್ಟಿದ್ದ, ಅಮೌಂಟಿಗೆ 40% ಫಿಕ್ಸ್ ಅಂತ ಹೇಳ್ದ, ಫಿಕ್ಸ್ 16,000 ಆಯಿತು. ಹಿಂಗೆ 40,000 into 40 ಮಾಡ್ಕೊಂಡೆ, 40,000 60 ಮಾಡ್ಕೊಂಡೆ. ಇದಾದಮೇಲೆ ಈ 16,000 ಡಿವೈಡೆಡ್ ಬೈ 600 ಮಾಡಿದೆ, ಇದು ಬಂತು. 24,000 ಡಿವೈಡೆಡ್ ಬೈ 600ನ ಮಾಡಿದೆ, 40 ಬಂತು. ಇಲ್ಲಿಗೆ ಬರೋಣ. ಇಲ್ಲಿಗೆ ಬಂದಾಗ ನಮ್ಮ ರೂಲ್ಸಿಗೆ ಬನ್ನಿ. ಏನಂತ ಹೇಳಿದ್ದಾನೆ, ಫಿಕ್ಸ್ಡ್ ಕಾಸ್ಟಲ್ಲಿ ಅಮೌಂಟ್ ಏನಾಗಿರುತ್ತಂತೆ, ಸೇಮ್ ಅಂತೆ. ನೋಡಿ, ಫಿಕ್ಸ್ಡ್ 40% ಅಂತ ಇದೆಯಾ, ಇಲ್ಲಿ ಎಷ್ಟಿದೆ ಅಮೌಂಟು, 16 ಇದೆ. ಹಂಗಾರೆ ಇಲ್ಲೇನಾಗಿರುತ್ತೆ, 16 ಆಗಿರುತ್ತೆ. ಇಲ್ಲೆಷ್ಟಿರುತ್ತೆ, 16,000 ಆಗಿರುತ್ತೆ. ಓಕೆನಾ? ಅದೇ ಥರ ರೂಲ್ ನಂಬರ್ 2 ಬನ್ನಿ. ವೇರಿಯಬಲ್ ಕಾಸ್ಟಲ್ಲಿ ಅಮೌಂಟು ವೇರಿ ಆಗುತ್ತೆ, ಕಾಸ್ಟ್ ಪರ್ ಯೂನಿಟ್ ಏನಾಗುತ್ತೆ, ಸೇಮ್ ಅಂತೆ. ಸೊ ಇಲ್ಲಿಗೆ ಬಂದಾಗ ಕಾಸ್ಟ್ ಪರ್ ಯೂನಿಟ್ ಎಷ್ಟು ಬರೆದ್ರಿ, 40. ಹಾಗಾದ್ರೆ ಇಲ್ಲೆಷ್ಟು, 40. ಇಲ್ಲೆಷ್ಟು, 40. ಗೊತ್ತಾಯ್ತಾ? ಈಗ ಇದಕ್ಕೆ ಹಾಗಾದ್ರೆ ಸರ್ ಇದಕ್ಕೆ ಹೆಂಗೆ ಸರ್ ಬರೀತೀರಾ ಇದನ್ನ, ಇಲ್ಲಿ ಪರ್ ಯೂನಿಟ್ ಹೆಂಗೆ ಬರೀಬೇಕು ಸರ್ ಅಂದರೆ, ಈ 16,000ಗೆ ಡಿವೈಡೆಡ್ ಬೈ 8,000 ಮಾಡಿ. 16,000 ಡಿವೈಡೆಡ್ ಬೈ 8ನ ಮಾಡಿದ್ರೆ 20 ಬರುತ್ತೆ. ಹೀಗೆ 16,000ಗೆ ಡಿವೈಡೆಡ್ ಬೈ 1000ನ ಮಾಡಿದ್ರೆ 16 ಆಗುತ್ತೆ. ಓಕೆನಾ? ಇನ್ನು ಇಲ್ಲಿಗೆ ಬಂತು ಅಂದರೆ, ಇಲ್ಲಿಗೆ ಬಂದರೆ ಸರ್ ಈಗ ಇಲ್ಲಿಗೇನೋ ಯೂನಿಟ್ನ ಬರೆದ್ಬಿಟ್ರಿ, ಇಲ್ಲಿ ಅಮೌಂಟ್ ಹೆಂಗೆ ಬರೀತಿರತ್ತ ಅಂದರೆ, ನೋಡಿ 40ಗೆ 8,000ನ ಮಲ್ಟಿಪ್ಲೈ ಮಾಡಿ ಅಮೌಂಟ್ನ ಬರೀರಿ. 40ಗೆ 100ನ ಮಲ್ಟಿಪ್ಲೈ ಮಾಡಿ 4,000 ಬರೀರಿ. ಸಾರಿ 4 ಅಲ್ಲ, 40. ಓಕೆನಾ? ಸ್ವಲ್ಪ ನಾನು ಹೇಳ್ತಾ ಇದ್ದೀನಿ, ಚೂರು ಟ್ರಿಕ್ಕಿ ಅನ್ಸುತ್ತೆ ಅನ್ನೋದು ಬಿಟ್ಟರೆ ಪ್ರಾಬ್ಲಮ್ನ ಈಸಿನೇ ಇದೆ, ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು, ನೋಡ್ಕೊಡಿ ಅಷ್ಟೇ. ಹಾಂ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಅವ್ರು ಪರ್ ಯೂನಿಟ್ನ ಬರೀ 60% ಕೊಟ್ಟಿದ್ರು, ಆ ಮೂರನ್ನು ಬರದೆ. ಈ ಅಮೌಂಟ್ ಹೆಂಗೆ ಬಂತು ಸರ್ ಅಂದರೆ, ಇದರಿಂದ ಇದು ಮಲ್ಟಿಪ್ಲೈ ಮಾಡಿದೆ, ಈ ಮೂರು ಬರದೆ. ನಿಮ್ಗೆ ಹೇಳಿದ್ದೀನಿ, ಪರ್ ಯೂನಿಟ್ ಯಾವಾಗಲೂ ಅಷ್ಟೇ ಸೇಮ್ ಇರುತ್ತೆ. ಆ ಸೇಮ್ನ ಏನಿದೆಯೋ ಅದನ್ನ ಬರ್ಕೊಂಡೆ. ಹೇಗೇನು ಇಲ್ಲಿಂದ ಇದನ್ನು ಮಲ್ಟಿಪ್ಲೈ ಮಾಡಿದೆ, ಮಲ್ಟಿಪ್ಲೈ ಮಾಡಿದೆ, ಮಲ್ಟಿಪ್ಲೈ ಮಾಡಿದೆ. ಸೊ ಇಲ್ಲಿಗೆ ಬಂದರು ಅಷ್ಟೇ, 100 into 1000, 40 into 1000, 10 into 1000 ಮಾಡ್ಕೊಂಡೆ. ಇನ್ನು ಇಲ್ಲಿಗೆ ಬಂದರೆ ಫ್ಯಾಕ್ಟ್ರಿ ಓವರ್ ಹೆಡಲ್ಲಿ ಅವನೇನು ಅಂದರೆ ಅಮೌಂಟ್ ಹೇಳಿದ್ದ, ಎಷ್ಟು 60% ಕೆಪಾಸಿಟಿಗೆ 40,000 ಇತ್ತಂತೆ. 40ರಲ್ಲಿ 40% ಅನ್ನೋದು ಫಿಕ್ಸ್ ಆಗಿತ್ತು ಅಂದರೆ ಅಮೌಂಟ್ ಕಾಲಮಿಗೆ 16,000 ಬರೀರಿ. ಫಸ್ಟು 16,000 ಬರೀತೀರ. ಹೀಗೆ 40 60% ಮಾಡಿದ್ರಿ, 24 ಬರೆದ್ರಿ. ಹಾಗಾದರೆ ಇವೆರಡನ್ನ ಹೆಂಗೆ ಸರ್ ಬರೆದ್ರಿ ಅಂದರೆ, ನೋಡಿ 16,000ಗೆ ಡಿವೈಡೆಡ್ ಬೈ 600 ಮಾಡಿ. ಸೊ ನಿಮಗೆ ಮನೆಗೆ ಹೋದ ಒಂಚೂರು ಅರ್ಥ ಆಗಲಿ ಅಂತ ಹೇಳ್ತೀನಿ ನೋಡಿ. 16,000ಗೆ ಡಿವೈಡೆಡ್ ಬೈ 600ನ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 26.66 ಬರುತ್ತೆ. ಸೇಮ್ ಅದೇ ಥರ ಮಾಡಿಕೊಂಡೆ. ಫಸ್ಟು ಒಂದೇ ಒಂದು ಕಾಲಮ್ಗೆ ಅಂದರೆ 60% ಕೆಪಾಸಿಟಿಗೆ ಇದನ್ನು ಕಂಡುಹಿಡ್ಕೊಳ್ಳಿ. ಒಂದು 16 ಬರೆದ್ರೆ 24 ಬರೆದು, ಹೆಂಗೆ ಅಂದರೆ ಇಲ್ಲಿ ನೋಡ್ಕೊಂಡು ಬರೆದಿರ್ತಾರೆ, ಇದು ಈಸಿಯಾಗಿ ಗೊತ್ತಾಗುತ್ತೆ. ಇದು ಹೆಂಗೆ ಬಂತು ಸರ್ ಅಂದರೆ, ಇದರಿಂದ ಇದನ್ನು ಡಿವೈಡ್ ಮಾಡಿದ್ವಿ, 24ಇಂದ 600 ಡಿವೈಡ್ ಮಾಡಿದ್ವಿ. ಸೊ ಇವೆರಡು ಬರ್ದಾದ್ಮೇಲೆ ನಿಮಗೆ ಈ ರೂಲಿಗೆ ಬನ್ನಿ. ಈ ಎರಡಕ್ಕೆ ಈ ರೂಲ್ ಅಪ್ಲೈ ಆಗುತ್ತೆ. ಈ ರೂಲಲ್ಲಿ ಏನು ಹೇಳ್ತೀನಿ, ಫಿಕ್ಸ್ಡ್ ಕಾಸ್ಟ್ ಅಂತ ಏನಿದೆಯೋ ಅದು ಎಷ್ಟು ವರ್ಷ ಹೋದ್ರೂ ಸೇಮ್ ಇರುತ್ತಂತೆ. ಗೊತ್ತಾನೆ? ಈಗ ಸ್ಯಾಲ್ರಿ 1 ತಿಂಗಳು 2 ತಿಂಗಳು ಚೇಂಜ್ ಆಗಲ್ಲ, 1 ವರ್ಷ ಫುಲ್ ಒಂದೇ ಇರುತ್ತಲ್ವಾ. ಹಂಗೆ ಇಲ್ಲೂ ಅಷ್ಟೇ, 16 ಇದ್ರೆ ಇಲ್ಲೂ 16, ಇಲ್ಲೂ 16 ಬರೆದು ಬಿಡ್ತೀವಿ. ಅದೇ ಥರ ರೂಲ್ ನಂಬರ್ 2 ಬಂದರೆ ಅಮೌಂಟ್ ಅನ್ನೋದು ಏನಾಗಿರುತ್ತೆ ಅಂದರೆ ವೇರಿ, ಕಾಸ್ಟ್ ಪರ್ ಯೂನಿಟ್ ಅನ್ನೋದೇನು ಸೇಮ್ ಅಂತ ಹೇಳೋಣ. ಹಾಗಾದರೆ ಕಾಸ್ಟ್ ಪರ್ ಯೂನಿಟ್ ಇಲ್ಲಿ ಎಷ್ಟಿತ್ತು, 40. ಹಾಗಾದ್ರೆ ಇಲ್ಲಿ ಎಷ್ಟು ಬರೀಬೇಕು, 40. ಇಲ್ಲೆಷ್ಟು ಬರೀಬೇಕು, 40. ಈಗ ಸೊ ಅಮೌಂಟ್ ಬರೆಯೋದಾದ್ಮೇಲೆ ಮಲ್ಟಿಪ್ಲೈ ಮಾಡೋದು ಈಸಿ ನೋಡಿ. 40 into 8,000, 40 into 1000. ಇನ್ನು ಈ 16 20 ಬರೆಯುವಾಗ 16,000 ಡಿವೈಡೆಡ್ ಬೈ 8,000, 16,000 ಡಿವೈಡೆಡ್ ಬೈ 1000. ಸೊ ಇನ್ನೊಂದು ಮಾಡ್ಬಿಡ್ತೀನಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಇನ್ನೊಂದ್ಸಲಿ. ನೋಡಪ್ಪ ಇಲ್ಲಿಗೆ ಬನ್ನಿ, ಸೇಮ್ ಇದೇ ಬೇಸ್ ಮೇಲೆ ಮಾಡ್ತಾ ಇರೋದು. ಏನು 30,000 ಹೇಳೋಣ. 30,000 into 60%ನ ಮಾಡೋಣ. ಸೊ ನಿಮಗೆ ಗೊತ್ತು 6 ಮೂರಲಿ 18 ಅಂದರೆ 18,000. 18 ಬರೀರಿ. ಹಂಗಾರೆ ಇಲ್ಲಿ ತಿರ್ಗಾ 30,000 into 40% ಅಂದರೆ, ಸೊ 4 3 12 ಅಂದರೆ 12,000 ಬರೀರಿ. ಇಲ್ಲಿಗೆ ಬೇಕು ಸರ್ ಅಂದರೆ ಏನು ಮಾಡಬೇಕು, 18,000 ಡಿವೈಡೆಡ್ ಬೈ 600ನ ಮಾಡಿದ್ರೆ ಎಷ್ಟು ಬರುತ್ತೆ, 30 ರೂಪಾಯಿ ಬರುತ್ತೆ. ತಿರ್ಗಾ 12,000 ಡಿವೈಡೆಡ್ ಬೈ 600ನ ಮಾಡಿದ್ರೆ ಎಷ್ಟು ಬರುತ್ತೆ, 20 ಬರುತ್ತೆ. ಈ ಒಂದು ಲೈನ್ ಬರೆದ್ಮೇಲೆ ಲಾಜಿಕ್ಕು ರೂಲ್ಸಿಗೆ ಹೋಗಿ, ಫಿಕ್ಸ್ಡ್ ಕಾಸ್ಟ್ 18 ಆಯಿತಾ, 18 ಒಂದು ರೂಲ್ ಆಗೋಯ್ತು. ರೂಲ್ ನಂಬರ್ 2 ಬರೋಣ. ಇಲ್ಲ ಹಂಗೆ ಮಾಡ್ಕೊಂಡು ಹೋಗ್ತೀರಾ ನಂಗಿದ್ರೆ ಇನ್ನೊಂದ್ಸಲ 18,000 ಡಿವೈಡೆಡ್ ಬೈ 8,000ನ ಮಾಡಿದ್ರೆ ಏನು ಬರುತ್ತೆ ಸರ್,
22.5 ಬರುತ್ತೆ. ಹಂಗಾದ್ರೆ 18,000 ಡಿವೈಡೆಡ್ ಬೈ 1000 ಮಾಡೋದು ಏನು ಬರುತ್ತೆ? 18 ಬರುತ್ತೆ. ಇನ್ನು ಇವ್ರಿಗೆ ಬಂತು, ಇದು ವೇರಿ ಅಂದ ತಕ್ಷಣ, ವೇರಿಯಬಲ್ ಕಾಸ್ಟ್ ಅಂದ ತಕ್ಷಣ ಪರ್ ಯೂನಿಟ್ ವೇರಿ ಆಗುತ್ತೆ. ಕಾಸ್ಟ್ ಪರ್ ಯೂನಿಟ್ ಏನಾಗಿರುತ್ತೆ? ಸೇಮ್. ಸೊ 20. ಹಾಗಾದರೆ ಅಮೌಂಟ್ ಬೇಕು ಅಂದರೆ ಏನು ಮಾಡಬೇಕು? 20 ಇಂಟು 8,000 ಮಾಡಿದ್ರೆ 16,000. 20 ಇಂಟು 1000 ಮಾಡಿದ್ರೆ 20,000. ಇಷ್ಟಪ್ಪ. ಇಷ್ಟನ್ನ ಮಾಡಿ ಟೋಟಲ್ ಮಾಡಿ. ಇಲ್ಲಿಂದ 150ಇಂದ ಇಲ್ಲಿಂದ ಬಿಟ್ಬಿಡಿ, ಏಕೆಂದರೆ ಇಷ್ಟು ಟೋಟಲ್ ಮಾಡಿ ತಾನು ಇದು ಬಂದಿರೋದು. ಈ 150ಇಂದ 1 2 3 4 4 ಟೋಟಲ್ ಮಾಡೇ ಬರೀಬೇಕು. ಅದನ್ನ ಏನಂತ ಬರೀತಾರೆ ಅಂದರೆ ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್. ಸೊ ಎಷ್ಟು ಬರುತ್ತೆ ಬರೀರಿ, ನಾನು ಬರೆಯೋಕ್ಕಾಗಿಲ್ಲ, ನೀವು ಬರೀರಿ ಅಷ್ಟೇ. ಇದು ಟೋಟಲ್ ಫೈನಲ್ ಕ್ಲೋಸ್. ಇಷ್ಟು ಮಾಡ್ಬೇಕು ನೋಡಪ್ಪ. 15 ಮಾರ್ಕ್ಸಿಗೆ ಕೇಳೋದು ಇದೇ ಕ್ವಶನ್, ಹಿಂಗೆ ಕೇಳೋದು. ಅಕಸ್ಮಾತ್ ಇನ್ನೊಂದೆರಡು ಜಾಸ್ತಿ ಕೇಳುವುದನ್ನು ಬಿಟ್ಟರೆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಸೇಮ್ ಇದೇ ಲಾಜಿಕ್ ಮೇಲೇ ಇನ್ನೊಂದು ಪ್ರಾಬ್ಲಮ್ ಇದೆ, ಆದರೆ ಟ್ರೈ ಮಾಡಿ. ಇಲ್ಲ ಅರ್ಥ ಆಗಲಿಲ್ಲ ಅಂದರೆ ನಾನು ಇನ್ನೊಂದ್ಸಲಿ ವೀಡಿಯೋ ಮಾಡ್ತೀನಿ, ಅರ್ಥ ಆಗೋ ಥರ ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ, ಸರಿನಾ? ಫಸ್ಟ್ 1-2 ದಿನ ನಿಧಾನಕ್ಕೆ ಒಂದೇ ಕಲೀರಿ, ಎರಡೇ ಕಲೀರಿ, ಏನೂ ಬೇಜಾರಿಲ್ಲ. ಏಕೆಂದರೆ ಪ್ರಾಬ್ಲಮ್ನ ಮಾಡಿ ಯಾವತ್ತೂ ಕಲಿಬೇಕು. ಒಂದೇ ಸಲ ಏನೋ ಎಲ್ಲ ಕಲಿಯೋಕ್ಕಾಗಲ್ಲ, ನಿಧಾನಕ್ಕೆ ಕಲಿ. ಇದು ಹೆಂಗೆ ಬಂತು ಸರ್ 600 ಯೂನಿಟ್ಸ್ ಹೆಂಗೆ ಬಂತು ಅಂದರೆ ನೋಡಿ, ಅವರೇ ಕೊಟ್ಟಿರ್ತಾರೆ ಯಾವತ್ತೂ ಅಷ್ಟೇ. ಎಷ್ಟು % ಕೆಪಾಸಿಟಿ ಹೇಳ್ತಾನೋ ಅಷ್ಟು ಕೊಟ್ಟಿರ್ತಾನೋ. ಇನ್ನು ಇಲ್ಲಿಗೆ ಹೆಂಗೆ ಬರೆದ್ರಿ ಅಂದರೆ 600 ಅದು 60 ಇಂಟು 80 ಎಷ್ಟು? 60 80 ಎಷ್ಟು ಅಂದರೆ ಇದು ಬರುತ್ತೆ. ಇನ್ನು ಅದೇ 600 ಅನ್ನೋದು 60 100 ಎಷ್ಟು ಅಂದರೆ ಇದು ಬರುತ್ತೆ. ಓಕೆನಾ? ಕೂಲಾಗಿ ಸಾಲ್ವ್ ಮಾಡಿ ಸಾಕು. ಇವತ್ತಂತೂ ಫಸ್ಟ್ ದಿನ ಒಂದೇ ಇರಲಿ, ಇನ್ನು ಮುಂದೆ ಮಾಡ್ತಾ ಜಾಸ್ತಿ ಮಾಡೋಣ. ಓಕೆನಾ? ಕಲಿಯೋ ತನಕ ಅಷ್ಟೇ. ಇದೊಂದು ಸ್ವಲ್ಪ ಲಾಜಿಕ್ಕು ಕಲಿತ ಮೇಲೆ ಈ ರೂಲ್ಸ್ನ ನಾನು ಹೇಳೋದೇ ಬೇಡ, ನೀವೇ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಓಕೆ, ಇಷ್ಟೇ ಇರಲಿ. ಥ್ಯಾಂಕ್ ಯು.